ಜಿತಮಜಿತ ತದಾ ಭವತಾ ಯದಾಹ ಭಾಗವತ ಧರ್ಮಮನವದ್ಯಂ ನಿಷ್ಕಿಂಚನಾಯೇ ಮುನಯಃ ಆತ್ಮಾರಾಮಾಃ ಯಮುಪಾಸತೆ ಪವರ್ಗಾಯ. ಭಾಗವತ ಸಾರೋದ್ಧಾರಸ್ಯ ಚತ್ವಾರಿಂಶೋತ್ತರಃ ದ್ವಿಶತತಮಃ ಶ್ಲೋಕೋಯಂ 240ನೇ ಶ್ಲೋಕ. ಧರ್ಮೋಪದೇಶ ಪ್ರಕರಣಂ ಅನುವರ್ತತೆ. ಭಗವತ ವ್ಯಾಸೇನ ಮಹಾಮುನಿನ ಸರ್ವಂ ಕೃತ್ವಾ ಅಪಿ ಅಲಂ ಬುದ್ಧಿಂ ಅನಾಸಾದಯತ ಏತದ್ಭಾಗವತಂ ಕೃತಮಿತಿ ಸರ್ವೈಃ ಅಸ್ಮಾಭಿಃ ನ ವಿಸ್ಮರ್ತವ್ಯಂ. ಏತೇನ ತು ಭಗವತ್ಪ್ರೀತಿಃ ಅಧಿಕಾ ಭವತಿ ತತಶ್ಚ ಭವತಿ ಭವಿನಾಂ ಭವಾಪವರ್ಗಃ ಇತಿ ಅವತಾರ ಪ್ರಯೋಜನ ಸಿದ್ಧ್ಯಾ ಭವತ್ಯೇವ ಮನಸ್ತುಷ್ಟಿಃ ಇತ್ಯಾಶಯೇನ ಬುದ್ಧೌ ಅವರೋಹಾಯ ಭಗವತಃ ಅವತಾರ ಕಾರ್ಯಮೇವ ತಸ್ಯ ಪ್ರಯೋಜನಮೇವ ವಿಶದಯನ್ ಜಿತಮಜಿತ ತದಾ ಭವತಾ ಇತಿ ಶ್ಲೋಕಮಾಹ. ತಸ್ಯ ಚ ಅಸ್ಯ ಶ್ಲೋಕಸ್ಯ ಇದಂ ವ್ಯಾಖ್ಯಾನಂ ವಿಷ್ಣುತೀರ್ಥಾಚಾರ್ಯಸ್ಯ. ಹೇ ಅಜಿತ, ಯದಾ ಅನವದ್ಯಂ ದೋಷರಹಿತಂ ಭಾಗವತಂ ಧರ್ಮಂ ಭವಿನಾಂ ಅಪವರ್ಗಾಯ ಭವಾನಾಹ ತದೈವ ಭವತಾ ಜಿತಂ ಜಯಃ ಸಂಪಾದಿತ ಏವ ಅವತಾರ ಪ್ರಯೋಜನಂ ತತಃ ಅಸಿದ್ಧ್ಯದೇವ. ಕಿಂ ತತ್ ಅವತಾರ ಪ್ರಯೋಜನಂ ಕಥಂ ಚ ಭಾಗವತ ಧರ್ಮ ವರ್ಣನ ಮಾತ್ರೇಣ ತದ್ ಅವತಾರ ಪ್ರಯೋಜನಂ ಸಿದ್ಧಂ ಇತ್ಯೇತತ್ ಸರ್ವೈಃ ಅಸ್ಮಾಭಿಃ ಅಪಿ ಪಾಮರೈಃ ಅನುಸಂಧೀಯೇತ. ನಿಷ್ಕಿಂಚನಾಃ ಮುನಯಃ ಆತ್ಮಾರಾಮಾಃ ಇಮಂ ಖಲು ಭಾಗವತಂ ಧರ್ಮಂ ಭವಾಪವರ್ಗಾಯ ಅನುತಿಷ್ಠಂತೆ. ಏತಾದೃಶಂ ಚ ಭಾಗವತಂ ಧರ್ಮಂ ಯೋಯಂ ಅಮ್ಮಃ ಪುರಾಣರ್ಷಿಃ ವ್ಯಾಸಃ ಶಾಖಾ ಸಹಸ್ರಕೃತ ಭವಾನಾಹ ತದಾ ಭವತಾ ಜಿತಮೇವ. ಭವಾನೇವ ಸರ್ವೋತ್ಕೃಷ್ಟಃ ಸಾ ಕಾಷ್ಠಾ ಸಾ ಪರಾಗತಿಃ ಇತಿ ಸರ್ವೈಃ ಪ್ರಮಾಣಭೂತೈಃ ಶಾಸ್ತ್ರೈಃ ಪ್ರತಿಪಾದಿತಮಿತಿ ಸಿದ್ಧಮೇವ. ಭವತ ಏವ ಸರ್ವೋತ್ಕರ್ಷಂ ದೇವದೇವಸ್ಯ ವಿಷ್ಣೋಃ ಸರ್ವೋತ್ಕರ್ಷಂ ಏವ ಪ್ರತಿಪಾದಯಿತುಂ ಸರ್ವಾಣಿ ಶಾಸ್ತ್ರಾಣಿ ಪ್ರವರ್ತಂತೆ ಇತಿ ಸರ್ವೈರಪಿ ವಿಜ್ಞಾಯತೆ ಏವ. ಚಿತ್ರಕೇತುಃ ರಾಜ ಭಗವಂತಮೇವಮಾಹ. ಹೇ ಅಜಿತ, ಸಂಸಾರಿಣಾಂ ಮೋಕ್ಷಾರ್ಥಂ ಯಥಾ ಭಾಗವತ ಧರ್ಮಃ ತ್ವಯಾ ಉಪಾದಿಶ್ಯತ ತದೈವ ಭವತಃ ಸರ್ವೋತ್ಕರ್ಷೋಪಿ ಪ್ರಾಸಿದ್ಧ್ಯತ. ಭವತಃ ಅವತಾರ ಕಾರ್ಯಸ್ಯಾಪಿ ಪ್ರಯೋಜನಂ ಸಮಪಾದಿ. ಭಾಗವತ ಸಾರೋದ್ಧಾರದ 240ನೇ ಶ್ಲೋಕವನ್ನು ನಾವಿವತ್ತು ನೋಡಬೇಕಾಗಿದೆ. ಧರ್ಮೋಪದೇಶ ಪ್ರಕರಣ ಅಂತ ಪ್ರಕರಣ ನಡೆದಿದೆ. ಜಿತಮಜಿತ ತದಾ ಭವತಾ ಯದಾಹ ಭಗವತ ಧರ್ಮಂ ಅನವದ್ಯಂ ನಿಷ್ಕಿಂಚನಾಯೇ ಮುನಯಃ ಅಂತ ಈ ಶ್ಲೋಕ ಈಗ ನಾವೇನು ನೋಡ್ತಾ ಇದ್ದೀವಿ. ಇದು ತುಂಬ ಸುಂದರವಾದಂಥ ಶ್ಲೋಕ. ಆರಂಭದಲ್ಲೇ ಭಗವಂತ ನೀನು ಗೆದ್ದೆ ಅಂತ ಹೀಗೆ ವರ್ಣನೆ ಮಾಡ್ತಿದ್ದಾರೆ. ಭಗವಂತನ ಹೇಳುವ ಶಬ್ದ ಅಜಿತ ಅಂತಿದೆ, ಅದು ಆಮೇಲೆ ಬಂದಿದೆ. ಗೆದ್ದೆ ನೀನು ಅಂತ ಮೊದಲು ಬಂದಿದೆ.
ಕ್ರಿಯಾಪದವನ್ನ ಮೊದಲು ಪ್ರಯೋಗ ಮಾಡೋದೇನಿದೆಯಲ್ಲ ಅದು ಆ ವಾಕ್ಯಕ್ಕೆ ಒಂದು ಮಹತ್ವವನ್ನು ತೋರಿಸ್ತಿರ್ತದೆ. ಜಿತಂ ಅಜಿತ, ಗೆದ್ದು ಬಿಟ್ಟೆಯಪ್ಪ ನೀನು ಭಗವಂತನೇ. ಯಾಕೆಂದ್ರೆ ಇಂಥ ಶ್ರೇಷ್ಠವಾದ ಭಾಗವತ ಧರ್ಮವನ್ನು ನೀನು ಹೇಳಿದೆಯಲ್ಲ. ಮೊದಲೇ ಆ ಭಗವಂತನನ್ನು ಹೇಳಿದ್ರೆ ಭಗವಂತನೇ ನೀನು ಗೆದ್ದೆ ಅಂತ ಆಮೇಲೆ ಹೇಳಿದ್ರೆ ಆ ಗೆದ್ದ ಅನ್ನುವ ಸಂಗತಿ ಏನಿದೆ ಅದು ಆಮೇಲೆ ಬಂದದ್ರಿಂದ ಸ್ವಲ್ಪ ಆ ಭಗವಂತನ ಗೆಲುವಿಗೆ ಪ್ರಾಮುಖ್ಯ ಕಡಿಮೆ ಆಗ್ತಿತ್ತೇನೋ. ಆದ್ರೆ ಆ ಭಗವಂತ ಗೆದ್ದ ಅನ್ನುವುದನ್ನೇ ಮೊದಲನೇ ಪದದಿಂದ ಹೇಳಿ ಭಗವಂತ ಅನ್ನೋ ಶಬ್ದವನ್ನು ಆಮೇಲೆ ಹೇಳಿದಾರಲ್ಲ, ಅದು ತುಂಬಾ ಅದ್ಭುತವಾಗಿದೆ. ಆದರೆ ಒಂದು ಸಂಗತಿ, ನಿಮ್ಮಂಥವ್ರದ್ದು ನಮ್ಮ ಎಲ್ಲ ಕ್ರಿಯೆಗಳು ಕೂಡ ಗುಣಗಳು ಕೂಡ ಸವಿಶೇಷ ಭಿನ್ನ ಏನಲ್ಲ. ನಾವು ಇವು ಪ್ರಾಕೃತ ಕ್ರಿಯೆಗಳಾದ್ರಿಂದ ನಾವು ಯಾವುದೋ ಕೆಲಸವನ್ನು ಮಾಡುವುದು, ಪ್ರವಚನ ಕೇಳುವುದು, ಇವೆಲ್ಲ ಪ್ರಾಕೃತವಾದ ಕ್ರಿಯೆಗಳು, ನಮ್ಮ ಆತ್ಮ ಸ್ವರೂಪವಾದ ಕ್ರಿಯೆಗಳಲ್ಲ ಇವು. ಆದ್ರಿಂದ ಈ ಕ್ರಿಯೆಗಳು ಇವು ಸವಿಶೇಷ ಭೇದ ಅಲ್ಲ, ಸವಿಶೇಷ ಭೇದ ಉಳ್ಳವುಗಳಲ್ಲ ಈ ಕ್ರಿಯೆಗಳು. ಆತ್ಮ ಸ್ವರೂಪಭೂತವಾದ ಕ್ರಿಯೆಗಳು ಮಾತ್ರ ಸವಿಶೇಷ ಭೇದ ಉಳ್ಳವುಗಳು. ಆದ್ರಿಂದ ಇಲ್ಲಿ ಕ್ರಿಯೆಯನ್ನು ಮಾಡುವ ವ್ಯಕ್ತಿ ಪ್ರಧಾನವೋ ಕ್ರಿಯೆ ಪ್ರಧಾನವೋ ಅನ್ನೋದನ್ನೆಲ್ಲ ನಾವು ವಿಚಾರ ಮಾಡಬೇಕಾಗ್ತದೆ. ನಾನು ಗೆದ್ದೆ ಅಂತ ಹೇಳುವಾಗ ನಾನು ಅಂತ ಅನ್ನೋದು ಪ್ರಧಾನ ವ್ಯಕ್ತಿಗೆ. ಅವನು ತನ್ನ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಯು ಹೇಳ್ಕೊಳ್ಳುವಾಗ ನಾನು ಅಂತ ಹೇಳ್ಕೊತಿರ್ತಾನೆ, ಗೆದ್ದೆ ಅನ್ನೋದನ್ನ ಆಮೇಲೆ ಹೇಳ್ತಾನೆ. ಅಥವಾ ಕೆಲವು ಬಾರಿ ಗೆದ್ದೆ ನಾನು ಅಂತ, ಗೆಲುವೇ ಅವನಿಗೆ ಮುಖ್ಯ ಆದಾಗ ಗೆಲುವನ್ನು ಮೊದಲು ಹೇಳಿ ಗೆದ್ದೆ ನಾನು ಅಂತ ಹೇಳ್ತಾನೆ ಅಂತ ಹೀಗೆಲ್ಲ ವ್ಯಕ್ತಿ ಹೇಳ್ಕೊತಿರ್ತಾನೆ. ಹಾಗೇನೆ ನೀನು ಗೆದ್ದೆ ನೀನು ಅಂತನೂ ಇನ್ನೊಬ್ಬ ವ್ಯಕ್ತಿ ಬಗ್ಗೆನೂ ಕೂಡ ನಾವು ಹೇಳ್ತಿರ್ತೇವೆ. ನಮ್ಮ ವ್ಯಕ್ತಿತ್ವ ಮತ್ತು ನಮ್ಮ ಕ್ರಿಯೆಗಳು ಇವೆಲ್ಲವೂ ಕೂಡ ಭಿನ್ನ ಆದ್ರಿಂದ ಈ ಥರದ್ದೊಂದು ವ್ಯತ್ಯಾಸ ಅಲ್ಲಿ ಕಾಣುವ ಸಾಧ್ಯತೆ ಇದೆ. ಮತ್ತು ಅಲ್ಲೊಂದು ಜಿಜ್ಞಾಸೆಯೂ ಬರೋ ಸಾಧ್ಯತೆ ಇದೆ. ವ್ಯಕ್ತಿ ಮುಖ್ಯನೋ ಆ ವ್ಯಕ್ತಿ ಮಾಡಿದ ಸಾಧನೆ ಮುಖ್ಯವೋ ಅಂತೆಲ್ಲ ಒಂದು ಜಿಜ್ಞಾಸೆ ಬರುವಂತಹ ಸಾಧ್ಯತೆ ಅಲ್ಲಿರ್ತದೆ. ಆದರೆ ಭಗವಂತನಿಗೆ ಸಂಬಂಧಪಟ್ಟಂತೆ ಅವನ ಎಲ್ಲ ಗುಣಗಳು ಕೂಡ ವಿಶೇಷ ಭಿನ್ನ ಆದ್ರಿಂದ ಅವನ ಜಯವನ್ನು ಮೊದಲು ಹೇಳೋದು ಅಥವಾ ಅವನನ್ನೇ ಮೊದಲು ಹೇಳೋದು ಎರಡೂ ಒಂದೇ. ಅದರಲ್ಲೇನು ದೋಷ ನಮಗೆ ಕಾಣಿಸೋದಿಲ್ಲ, ಮತ್ತು ಅದರಲ್ಲೇನು ದೋಷ ಅಷ್ಟೇ ಅಲ್ಲ, ವ್ಯತ್ಯಾಸವೂ ಏನಿರೋದಿಲ್ಲ. ಅಜಿತಂ ತದಾಭವತ ಅಂತ ಹೀಗೆ ಹೇಳೋದಕ್ಕೂ ಜಿತಂ ಅಜಿತ ತದಾಭವತ ಅಂತ ಹೇಳೋದಕ್ಕೂ ಪ್ರಾಯ ಛಂದಸ್ಸಿನ ವ್ಯತ್ಯಾಸವೂ ಕೂಡ ಏನಾಗ್ತಿರ್ಲಿಲ್ಲ. ಆದರೂ ಆ ಜಿತಂ ಅಂತ ಹೀಗೆ ಜೀಜೆ ಧಾತುವಿನ ತಪ್ರತ್ಯಯ ಪ್ರಯೋಗ ಮಾಡಿದಾರಲ್ಲ, ಅದು ಸರ್ವೋತ್ಕರ್ಷವನ್ನು ತೋರಿಸ್ತದೆ. ಅದು ತುಂಬಾ ಚೆನ್ನಾಗಿದೆ. ನಾವು ಅನುಸಂಧಾನ ಮಾಡ್ಕೊಳ್ಳೋ ದೃಷ್ಟಿಯಿಂದ ತುಂಬಾ ಚೆನ್ನಾಗಿದೆ ಅಂತ ಅದಕ್ಕೆ ಅದನ್ನ ಹೇಳಲಿಕ್ಕೆ ಹೊರಟೆ ಅಷ್ಟೆ. ನೀನು ಯಾವಾಗ ಮಹಾಭಾರತ ಗ್ರಂಥವನ್ನ ಮತ್ತೆ ಭಾಗವತಾದಿ ಗ್ರಂಥಗಳನ್ನು ರಚನೆ ಮಾಡಿದೆ, ಅವುಗಳಲ್ಲಿ ಭಾಗವತ ಧರ್ಮಗಳನ್ನು ನೀನು ವರ್ಣನೆ ಮಾಡಿದೆ, ಆವಾಗಲೇ ನಿನ್ನ ಅವತಾರ ಪ್ರಯೋಜನ ಸಿದ್ಧವಾಯಿತು. ಆವಾಗ ನೀನು ಗೆಲ್ಲುವುದು ಅಂದ್ರೆ ನಿನ್ನ ಅವತಾರ ಪ್ರಯೋಜನ ಸಿದ್ಧ ಆಗುವುದು ಅಂತ ಅರ್ಥ ಅಂತ ಹೀಗೆ ವಿಷ್ಣು ತೀರ್ಥಾಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ಆ ಅನುವಾದವೂ ಕೂಡ ಇದೆ. ಮಹಾಭಾರತ ಅನ್ನೋದು ನನ್ನ ಸಂಸ್ಕಾರದಿಂದ ನನ್ನ ಬಾಯಲ್ಲಿ ಬಂತಷ್ಟೆ. ಅಪಿ ಪಾದಂ ಪಠೆ ನಿತ್ಯಂ ನಚ ನಿರ್ಭಾರತೋ ಭವೇತ್. ಒಂದು ಪಾದ ಆದರೂ ನಿತ್ಯ ಮಹಾಭಾರತದ್ದು ಓದ್ತಾ ಇರಬೇಕು, ಅದನ್ನು ಸ್ಮರಿಸ್ಕೊಳ್ತಾ ಇರಬೇಕು. ಭಾರತ ರಹಿತನಾಗಿ ಮಾತ್ರ ದಿನ ಕಳಿಬಾರದು ಅಂತ ಏನು ಬರ್ತದಲ್ಲ, ಅದಕ್ಕಾಗಿ ಮಹಾಭಾರತ ನನಗೆ ಬಾಯಿಂದ ಬಂತು. ವಸ್ತುತಃ ಸರ್ವಂ ಕೃತ್ವಾಪಿ, ಎಲ್ಲವನ್ನೂ ರಚನೆ ಮಾಡಿಯೂ ಆ ಭಗವಂತ ವ್ಯಾಸನಿಗೆ ಸಮಾಧಾನ ಆಗದೇ ಇದ್ದಾಗ ಭಾಗವತನ ರಚನೆ ಮಾಡಿದ ಅಂತ ಬಂದಿದೆ. ಮಹಾಭಾರತ ಸರ್ವೋತ್ಕೃಷ್ಟನೇ, ಭಾಗವತಕ್ಕಿಂತಲೂ ಅದು ಸರ್ವೋತ್ಕೃಷ್ಟ. ಆದರೆ ಅಲ್ಲಿ ಭಗವಂತನ ಮಹಾತ್ಮ್ಯ ವ್ಯಕ್ತವಾಗಿ ಬಂದಿಲ್ಲ. ಭಗವಂತನ ಮಹಾತ್ಮ್ಯ ಅಲ್ಲೇ ಹೆಚ್ಚು ಬಂದಿರೋದು, ಆದ್ರಿಂದ ಅದೇ ಸರ್ವಶ್ರೇಷ್ಠ. ಆದರೆ ವ್ಯಕ್ತವಾಗಿ ಅಲ್ಲಿ ಬಂದಿಲ್ಲ. ವ್ಯಕ್ತವಾಗಿ ಸಮಾಧಿ ಭಾಷೆಯಿಂದ ಭಗವಂತನ ಮಹಿಮೆಯನ್ನು ಹೇಳಲಿಕ್ಕಾಗಿರುವುದು ಭಾಗವತ.
ಆದ್ರಿಂದ ಭಾಗವತನ ರಚನೆ ಮಾಡಿದಾಗ ಅಲ್ಲಿ ಭಾಗವತ ಧರ್ಮವನ್ನು ನೀನು ಹೇಳಿದಾಗ ಗೆದ್ದೆ ನೀನು ಭಗವಂತನೇ ಅಂತ ಅವನ ಬಗ್ಗೆ ವರ್ಣನ ಇದೆ. ಗೆದ್ದೆ ಅಂದ್ರೆ ನಿನ್ನ ಅವತಾರ ಪ್ರಯೋಜನ ಸಿದ್ಧ ಆಯಿತು. ಯಾಕೆಂದ್ರೆ ನೀನು ಹೇಳಿದ ಭಾಗವತ ಧರ್ಮವನ್ನೇ ಅನುಷ್ಠಾನಿಸಿ ಜ್ಞಾನಿಗಳು ಮುಕ್ತಿಗಾಗಿ ಪ್ರಯತ್ನ ಪಡ್ತಾರೆ ಅಂತ ಮುಂದೆ ಬಂದಿದೆ. ನಿನ್ನ ಅವತಾರ ಪ್ರಯೋಜನ ಸಿದ್ಧ ಆಯಿತು, ನಿನ್ನ ಅವತಾರ ಕಾರ್ಯ ಪೂರ್ತಿ ಆಯಿತು ಅಂತನ್ನುವುದೊಂದು ಅರ್ಥ. ನನಗಲ್ಲಿ ಕಾಣುವ ಅರ್ಥ ಏನು, ಆರಂಭದಲ್ಲಿ ಅದನ್ನು ಸಂಸ್ಕೃತದ ನಿರೂಪಣದಲ್ಲಿ ನಾನು ಹೇಳಿದೆ. ಜಿ ಜಯ ಅನ್ನೋ ಧಾತುವನ್ನು ಪ್ರಯೋಗ ಮಾಡಿದಾಗ ಅದಕ್ಕೆ ಎರಡು ಅರ್ಥಗಳು ಇರ್ತಾವಂತೆ ಸಾಮಾನ್ಯವಾಗಿ. ಒಂದು ಇನ್ನೊಬ್ಬರನ್ನು ಸೋಲಿಸುವುದು. ಇನ್ನೊಬ್ಬರನ್ನು ಸೋಲಿಸುವುದು ಅಂತ ಅರ್ಥದಲ್ಲಿ ಇದು ಸಕರ್ಮಕ ಆಗ್ತದೆ. ಮತ್ತೆ ತಾನು ಸರ್ವೋತ್ಕೃಷ್ಟ ಆಗಿರುವುದು ಅನ್ನೋ ಅರ್ಥದಲ್ಲಿ ಬಂದಾಗ ಇದು ಅಕರ್ಮಕ ಆಗ್ತದೆ. ಇಲ್ಲಿ ಕರ್ಮವನ್ನು ಹೇಳಿಲ್ಲ, ಭಗವಂತನೇ ನೀನು ಗೆದ್ದಿ ಅಂತ ಬರ್ತಾ ಇದೆ ಇಲ್ಲಿ ವರ್ಣನೆ. ಹೀಗೆ ಬರ್ತಿರುವುದರಿಂದ ಇಲ್ಲಿ ಕರ್ಮವನ್ನು ಹೇಳದೇ ಇರುವುದರಿಂದ ಇದು ಅಕರ್ಮಕ ಧಾತು. ಇದಕ್ಕೆ ಭಗವಂತನ ಸರ್ವೋತ್ಕರ್ಷ ಸಿದ್ಧ ಆಗುವುದು ಅಂತಲೇ ತಾತ್ಪರ್ಯ. ನರಸಿಂಹೋ ಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತಿ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅನ್ನುವ ಆಚಾರ್ಯರ ಮಾಯಾವಾದ ಖಂಡನದ ಶ್ಲೋಕವನ್ನ, ಮಂಗಳ ಶ್ಲೋಕವನ್ನು ವ್ಯಾಖ್ಯಾನ ಮಾಡುವಾಗ ಜಯತೀರ್ಥರಾತರ ಹೇಳಿದ್ದಾರೆ. ಇನ್ನೊಬ್ಬರನ್ನು ಸೋಲಿಸುವುದು ಅಂತ ಬಂದಾಗ ಸಕರ್ಮಕ. ಭಗವಂತನೇ ನೀನು ಹಿರಣ್ಯಕಶಿಪುವನ್ನು ಗೆದ್ದಿ, ರಾವಣನನ್ನು ಗೆದ್ದಿ ಅಂತ ಹೀಗಲ್ಲಿ ರಾವಣನನ್ನ ಹಿರಣ್ಯಕಶಿಪುವನ್ನ ಅಂತ ಕರ್ಮ ಪ್ರಯೋಗ ಮಾಡಬೇಕಾಗ್ತದೆ. ಇಲ್ಲಿ ನೀನು ಗೆದ್ದಿ ಅಂತ ಹೇಳಿದಾಗ ಇಲ್ಲಿ ಕರ್ಮ ಪ್ರಯೋಗ ಮಾಡಿಲ್ಲ. ಕರ್ಮ ಪ್ರಯೋಗ ಮಾಡದಿರುವುದರ ಅರ್ಥ ಇದು ಅಕರ್ಮಕ ಈ ಅರ್ಥದಲ್ಲಿ. ಅದಕ್ಕೆ ಅರ್ಥ ಏನು, ಉತ್ಕರ್ಷ ಪ್ರಾಪ್ತಿರಾದ್ಯೋರ್ಥ ದ್ವಿತೀಯರ್ಥೇ ಸಕರ್ಮಕ ಜಯೇರ್ಜಯಾಭಿಭವಯೋ ಆದ್ಯರ್ಥೇ ಸಾವಕರ್ಮಕ ಉತ್ಕರ್ಷ ಪ್ರಾಪ್ತಿರಾದ್ಯೋರ್ಥ ದ್ವಿತೀಯರ್ಥೇ ಸಕರ್ಮಕ ಅಂತ ಶ್ಲೋಕ. ಉತ್ಕರ್ಷ ಪ್ರಾಪ್ತಿ ಅಂತ ಅರ್ಥ. ಭಾಗವತದಂತಹ ಮಹಾಗ್ರಂಥವನ್ನು ನೀನು ರಚನೆ ಮಾಡಿದೆಯಲ್ಲ, ಅಲ್ಲಿ ಭಾಗವತ ಧರ್ಮವನ್ನು ನೀನು ವರ್ಣಿಸಿದೆಯಲ್ಲ, ಆಗ ನೀನು ಸರ್ವೋತ್ಕೃಷ್ಟ ಅಂತ ಸಿದ್ಧ ಆಯಿತು ಅಂತ ಅದರ ತಾತ್ಪರ್ಯ. ಇದು ನಾನು ಮಾಡ್ಕೊಂಡಿರುವ ಅರ್ಥ. ಸರಿಯೇ. ಕೋಶನ್ಯ ಪುಂಡರೀಕಾಕ್ಷಾನ್ ಮಹಾಭಾರತ ಕೃತ್ ಭವೇತ್. ಪುಂಡರೀಕಾಕ್ಷನ್ಕಿಂತ ಬೇರೆಯಾದ ಯಾವ ವ್ಯಕ್ತಿ, ಅವನನ್ನು ಬಿಟ್ಟು ಇನ್ಯಾವ ವ್ಯಕ್ತಿಗೆ ಮಹಾಭಾರತವನ್ನು ರಚನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಮಹಾಭಾರತದ ಸ್ತೋತ್ರ ಇದೆ. ಹಾಗೇನೆ ವೇದವ್ಯಾಸರನ್ನು ಹೊರತುಪಡಿಸಿದ್ರೆ ಮತ್ಯಾರಿಗೆ ಮಹಾಭಾರತವನ್ನ ಹಾಗೆ ಭಾಗವತವನ್ನು ಕೂಡ ನಾವಿಲ್ಲಿ ಇಟ್ಕೊಳ್ಬೇಕಾದದ್ದು. ಭಾಗವತವನ್ನು ರಚನೆ ಮಾಡುವುದು ಬೇರೆ ಯಾರಿಗೆ ಸಾಧ್ಯ? ಮತ್ತೆ ಅದರಲ್ಲಿ ಇಷ್ಟು ಮನಮುಟ್ಟುವಂತೆ ಭಾಗವತ ಧರ್ಮಗಳನ್ನ ವರ್ಣಿಸುವುದು ಬೇರೆ ಯಾರಿಗೆ ಸಾಧ್ಯ? ಇಷ್ಟೆಲ್ಲ ಮಾಡಿದ್ರಿಂದ ಆ ಎಲ್ಲ ಕೆಲಸ ನಿನಗೇ ಸಾಧ್ಯ. ಗ್ರಂಥವನ್ನು ರಚಿಸುವುದು ನಿನಗೇ ಸಾಧ್ಯ. ಗ್ರಂಥಕಾರನಾಗಿಯೂ ನೀನು ಗೆದ್ದೆ. ಮತ್ತೆ ಅಂತಸ್ಥ ಪುರುಷೋ ನಾಮ ಜ್ಞಾನದ ಸರ್ವದೇಹಿನಾಂ ಬಹಿಸ್ಥ ಈಶ್ವರೋ ನಾಮ ಜ್ಞಾನಾದಿ ಫಲದೋ ಹರಿಹಿ ಅಂತ ನಿನ್ನನ್ನು ವರ್ಣನೆ ಮಾಡ್ತಾರೆ. ನೀನು ಒಳಗಿದ್ದು ಪುರುಷ ಎಂಬ ರೂಪದಿಂದ ಎಲ್ಲರಿಗೂ ಜ್ಞಾನವನ್ನು ಕೊಡ್ತೆ, ಮತ್ತು ಹೊರಗೆ ಈಶ್ವರ ಎಂಬ ರೂಪದಿಂದ ಇದ್ದು ಜ್ಞಾನದ ಫಲವನ್ನು ಕೊಡ್ತಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಭಾಗವತವನ್ನು ರಚನೆ ಮಾಡಿ ಭಗವಂತ ಗೆದ್ದ ಅನ್ನೋದೊಂದು ವಿಷಯ ಬೇರೆ. ಭಾಗವತವನ್ನು ಕೇಳಬೇಕು ಅಂತ ನಮ್ಮಂಥವ್ರಿಗೆ ಬುದ್ಧಿ ಕೊಟ್ಟನಲ್ಲ, ಹೇಳಬೇಕು ಕೇಳಬೇಕು ಅಂತ ನಮ್ಮಂಥವ್ರಿಗೆ ಬುದ್ಧಿ ಕೊಟ್ಟ. ಕೇಳಿದ ಮೇಲೆ ಹೇಳಿದ ಮೇಲೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅದು ಅರ್ಥ ಆಗಬೇಕಲ್ಲ, ಆ ಅರ್ಥ ಮಾಡಿಸಿದ್ನಲ್ಲ ಅವನು. ಅದರಲ್ಲಿಯೂ ಮಹಾಭಾರತದ ಇಡೀ ವಿಷಯವೇ ಸರಿ. ಅದಲ್ಲದೆ ಈ ನಿರ್ದಿಷ್ಟವಾಗಿ ಭಾಗವತ ಧರ್ಮಗಳನ್ನು ಪ್ರತಿಪಾದನೆ ಮಾಡಿದೆಯಲ್ಲ, ಅದರಿಂದ ದೊಡ್ಡ ದೊಡ್ಡ ಋಷಿಗಳ ಮನಸ್ಸೆಲ್ಲವೂ ಕೂಡ ನಿರ್ಮಲಾಗಿ ಅವರನ್ನು ಆಚರಿಸಲಿಕ್ಕೆ ತೊಡಗಿದ್ರಲ್ಲ. ಹೀಗೆ ಹೊರಗೆ ಕರ್ತೃವಾಗಿ ಒಳಗೆ ನಮ್ಮ ಕಿವಿ, ಕಣ್ಣು, ನಮ್ಮ ಜ್ಞಾನೇಂದ್ರಿಯಗಳು ಎಲ್ಲದಕ್ಕೂ ನೀನು ಪ್ರೇರಕ ಶಕ್ತಿಯಾಗಿ ಇವಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅಂತ ಹೇಳುವಂತೆ
ನಮ್ಮ ಒಳಗೆ ಆ ಭಗವಂತನೇ ಇದ್ದು ಮಲಗಿದ್ದ ನಮ್ಮ ಮಾತಿನ ಶಕ್ತಿಯನ್ನು ಬಡಿದೆಬ್ಬಿಸಿ ಮಾತು ಹೊರಗೆ ಬರುವಂತೆ ಮಾಡಿದ. ಅದು ಇನ್ನೊಬ್ಬರ ಕಿವಿಗೆ ತಲುಪುವಂತೆ ಮಾಡಿದ. ಒಂದಿಷ್ಟು ನಮಗ ಅರ್ಥ ಆಗುವಂತೆ ಮಾಡಿದ, ಅವರಿಗೂ ಮತ್ತೊಂದಿಷ್ಟು ಅರ್ಥ ಆಗುವಂತೆ ಮಾಡಿದ. ಇದನ್ನೆಲ್ಲ ಮಾಡಿದ್ರಿಂದಲೂ ಅವನು ಸರ್ವೋತ್ಕೃಷ್ಟ. ಎಲ್ಲವನ್ನೂ ಈ ಎಲ್ಲ ಕೆಲಸಗಳನ್ನು ಅವನೇ ಮಾಡಬೇಕಲ್ಲ, ಅವನನ್ನು ಹೊರತುಪಡಿಸಿ ಬೇರೆ ಯಾರಿಗೆ ಈ ಕೆಲಸವನ್ನು ಮಾಡುವ ಸಾಧ್ಯತೆ ಇದೆ? ಯಾರೋ ಉಪಾಧ್ಯಾಯರಾದವರು ಹೊರಗೆ ನಿಂತು ಪಾಠ ಹೇಳ್ತಾರೆ. ನಮ್ಮ ಮನಸ್ಸಿನ ಒಳಗೆ ಪ್ರವೇಶ ಮಾಡಿ ನಮಗದನ್ನು ಕೇಳಬೇಕು ಅಂತ ಬುದ್ಧಿ ಕೊಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಇದೆಯೇನೋ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಮತ್ತೆ ಒಳಗೆ ನಿಂತು ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಇದೆಯೇನೋ? ಅದೂ ಸಾಧ್ಯ ಇಲ್ಲ. ಇದೆಲ್ಲವನ್ನು ಮಾಡಿದ್ರಿಂದ ಅವನು ಸರ್ವೋತ್ಕೃಷ್ಟ ಅಂತ ನಮಗೆ ಗೊತ್ತಾಯಿತು ಅಂತಿದು ನನ್ನ ಆಲೋಚನೆ. ಅದರಿಂದ ನಿಷ್ಕಿಂಚನ, ಯಾವುದೋ ಲೌಕಿಕ ಸಂಪತ್ತಿನ ಬಗ್ಗೆ ಸ್ವಲ್ಪವೂ ಗಮನ ಇಲ್ಲ ಈ ದೊಡ್ಡ ದೊಡ್ಡ ಮುನಿಗಳಿಗೆ. ಅವರು ಜ್ಞಾನವನ್ನೇ ದೊಡ್ಡ ಸಂಪತ್ತು ಅಂತ ತಿಳಿದು ಈ ಧರ್ಮವನ್ನು ಉಪಾಸಿಸ್ತಾರಲ್ಲ. ಈ ಮುನೆಯ ಆತ್ಮಾರಾಮ, ಅವರನ್ನ ಆತ್ಮಾರಾಮರು ಅಂತ ಶಾಸ್ತ್ರ ವರ್ಣನೆ ಮಾಡಿದೆ. ನಮ್ಮನ್ನು ಮತ್ತೊಂದು ಕಡೆ ಕುಟುಂಬ ರಾಮರು ಅಂತ ಭಾಗವತ ಹಾಸ್ಯ ಮಾಡಿದೆ. ಅದನ್ನ ಹಿಂದೆ ಕೂಡ ನಾನು ಒಂದೆರಡು ಬಾರಿ ಹೇಳಿದ್ದೆ. ನಿರ್ವಿದ್ಯತೆಯನ ಸ್ವಕುಟುಂಬ ರಾಮ, ಇವನು ತನ್ನ ಕುಟುಂಬದಲ್ಲೇ ಆಸಕ್ತನಾಗಿದ್ದು ವೈರಾಗ್ಯವನ್ನೇ ಪಡೆಯೋದಿಲ್ಲ. ಶೋಚನೀಯವಾದ ಸಂಗತಿ. ನಾವು ಕುಟುಂಬ ರಾಮರು, ಅವರು ಮುನಿಗಳೆಲ್ಲ ಆತ್ಮಾರಾಮರು. ಅದಕ್ಕಾಗಿ ಅವರನ್ನು ಆತ್ಮಾರಾಮರು ಅಂತ ಹೇಳುವ ಮೂಲಕ ಕುಟುಂಬ ರಾಮನಾಗಿರಬೇಡ, ನೀನು ಆತ್ಮಾರಾಮನಾಗಿರು ಅಂತ ನಮ್ಮನ್ನ ವ್ಯಾಸರೇ ಈ ಮೂಲಕ ರಚನೆ ಮಾಡಿದ ತಾವೇ ಚಿತ್ರಕೇತುವಿನ ಮಾತನ್ನು ಅವರೇ ಹೇಳಿದವರು ಈ ಕಾವ್ಯದಲ್ಲಿ. ತನ್ನ ಭಕ್ತರಾದ ಆ ಮುನಿಗಳೇನಿದ್ದಾರೆ, ಆ ಮುನಿಗಳು ಮಾಡಿದ ಸಾಧನೆಯನ್ನು ಕೂಡ ಅವರೇ ಬಣ್ಣಿಸಿ, ಪ್ರೀತಿಯಿಂದ ಬಣ್ಣಿಸಿ ನಮ್ಮನ್ನು ಎಚ್ಚರಿಸ್ತಾ ಇರುವವರು ಕೂಡ ಅವರೇ. ಇಲ್ಲಿ ವಿಷ್ಣು ತೀರ್ಥಾಚಾರ್ಯರಿಗೆ ಪ್ರಾಯ ವಿಷ್ಣು ಸಹಸ್ರನಾಮದ ನೆನಪಾಗಿದೆ. ಅತುಲಹ ಅಂತೊಂದು, ಭಿಷಕ್ ಅಂತೊಂದು ಭಗವಂತನನ್ನು ಹೇಳುವ ಶಬ್ದಗಳನ್ನು ಪ್ರಯೋಗಿಸಿದ್ದಾರೆ. ನಿರ್ವಾಣಂ ಭೇಷಜಂ ಭಿಷಕ್ ಅನ್ನುವಲ್ಲಿ ಭಗವಂತನನ್ನು ನಿರ್ವಾಣ ಮತ್ತು ಅವನೇ ಭೇಷಜ, ಔಷಧವೂ ಅವನೇ. ಹಾಗೆ ಭಿಷಕ್ ಔಷಧವನ್ನು ಕೊಡುವ ವೈದ್ಯನು ಕೂಡ ಅವನೇ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಒಂದ್ ಕಡೆ ಭೇಷಜಂ ಭಿಷಕ್ ಅಂತ ಹೇಳಿದ್ದಾರೆ ಭಗವಂತನನ್ನ. ಮತ್ತೊಂದು ಕಡೆ ಔಷಧಂ ಜಗತ ಸೇತು, ಇವನು ಔಷಧ ಆಗಿದ್ದಾನೆ, ಜಗತ್ತಿಗೆ ಸೇತುವು ಕೂಡ ಆಗಿದ್ದಾನೆ. ವೇದ್ಯೋ ವೈದ್ಯ ಅನ್ನೋಲ್ಲಿ ಅವನನ್ನು ವೈದ್ಯ ಅಂತ ವರ್ಣನೆ ಮಾಡಿದ್ದಾರೆ. ವೇದ್ಯ ವೈದ್ಯ, ವೇದ್ಯ ಅಂದ್ರೆ ತಿಳಿಯಲ್ಪಡಬೇಕಾದವನು, ವೈದ್ಯ ಅಂದ್ರೆ ವೈದ್ಯ ಅನ್ನೋ ಅರ್ಥ ನಮ್ಗೆ ಗೊತ್ತಿದ್ದೇ ಇದೆ. ಹೀಗೆ ಭಗವಂತ ಔಷಧ ಹೌದು, ಹಾಗೆ ಅವನು ವೈದ್ಯನೂ ಹೌದು, ಅವನು ಭಿಷಕ್ ಹೌದು, ಭೇಷಜವೂ ಕೂಡ ಹೌದು. ವೈದ್ಯ ಅನ್ನೋ ಶಬ್ದಕ್ಕೆ ಜ್ಞಾನಿ ಅಂತ ಹೀಗೆ ಅರ್ಥ ಇದ್ದೇ ಇದೆ. ಅದನ್ನ ಹಿಂದೆ ನಾವು ಅನೇಕ ಕಡೆ ನೋಡಿದ್ದೇವೆ. ವೇದ್ಯ ಅಂದ್ರೆ ತಿಳಿಯಲ್ಪಡುವವನು, ವೈದ್ಯ ಅಂದ್ರೆ ವಿದ್ಯೆಗೆ ಸಂಬಂಧಪಟ್ಟವನು, ವಿದ್ಯೆಯನ್ನು ಇನ್ನೊಬ್ರಿಗೆ ಕೊಡುವವನು, ತಾನು ವಿದ್ಯೆಯಲ್ಲಿ ಪಾರಂಗತ, ಹೀಗೆಲ್ಲ ಅದಕ್ಕೆ ಅರ್ಥ ಆಗ್ತವೆ. ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಉಷ್ಟಾನಾಂ ನಿಧಿರ್ ಔಷಧಂ ಅಂತ ಹೇಳ್ತಾರೆ. ಉಷಧಾಹೆ, ಸಂಸಾರದಲ್ಲಿ ಯಾರು ಬೆಂದು ನೊಂದಿದ್ದಾರೆ ಅವರಿಗೆ ಇವನೊಂದು ನಿಧಿ ಇದ್ದಂತೆ, ಅವರ ತಾಪಗಳನ್ನೆಲ್ಲವನ್ನು ಪರಿಹರಿಸುವ ನಿಧಿ ಈತ. ಆದ್ರಿಂದ ಆತನನ್ನ ಔಷಧ ಅಂತ ಹೇಳ್ತಾರೆ. ಮತ್ತೆ ಭೀಷಯತೀತಿ ಭಿಷಕ್ ಅಂತ ಅದರ ನಿಷ್ಪತ್ತಿ. ಯಾವ ವೈದ್ಯ ಈ ರೋಗಗಳನ್ನೇ ಬೆದರಿಸ್ತಾನೋ, ಓಡಿಸ್ತಾನೋ ಅಂಥವನನ್ನ ಭಿಷಕ್ ಅಂತ ಹೇಳಬೇಕು ಅಂತ. ಆ ಭಿಷಕ್ಕನಿಗೆ ಸಂಬಂಧಪಟ್ಟದ್ದೇ ಭೇಷಜ. ಆ ಭಿಷಕ್ ಯಾವುದನ್ನು ಕೊಡ್ತಾನೋ, ಯಾವುದನ್ನು ಅವನು ಪ್ರಿಸ್ಕ್ರೈಬ್ ಮಾಡ್ತಾನೋ, ಭಿಷಜ ಇದಂ ಭೇಷಜಂ ಅಂತ ನಿಷ್ಪತ್ತಿ ಇರೋದು.
ಹೀಗೆ ನಾವು ಇವತ್ತು ವೈದ್ಯ ಅಂದರೆ ವಿದ್ಯೆಗೆ ಸಂಬಂಧಪಟ್ಟವನು, ವಿದ್ಯಾಧಿಪತಿ, ವಿದ್ಯೆಯಿಂದ ಪ್ರತಿಪಾದ್ಯ ಮತ್ತು ಇನ್ನೊಬ್ಬರಿಗೆ ವಿದ್ಯೆಯನ್ನು ಕೊಡುವಂಥವನು. ಆದ್ದರಿಂದ ವೈದ್ಯ. ವಿದ್ಯೆ ಅಂದರೆ ಸಂಸಾರದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುವಂತಹ ವಿದ್ಯೆಯೇ ವಿದ್ಯೆ. ಸಾ ವಿದ್ಯಾ ಯಾದ್ ವಿಮುಕ್ತಯೇ ಅಂತ. ಯಾವುದು ನಮಗೆ ಮುಕ್ತಿಯನ್ನು ಕೊಡ್ತದೋ ಅದನ್ನು ವಿದ್ಯೆ ಅಂತ ಹೇಳಬೇಕು. ಉಳಿದುದನ್ನ ವಿದ್ಯೆಗಳಂತ ಹೇಳಿ ಏನು ಉಪಯೋಗ? ಹೀಗೆ ಶಾಸ್ತ್ರ ಹೇಳಿದೆ. ಔಷಧ ಅಂದರೆ ಸಂಸಾರದಲ್ಲಿ ನೊಂದು ಬೆಂದವರಿಗೆ ಅವನು ನಿಧಿಯಂತೆ ಕಾಪಾಡುವವನಾದ್ರಿಂದ, ಆಶ್ರಯದಾತ ಆದ್ರಿಂದ ಆತನನ್ನ ನಿಧಿ ಅಂತ ವರ್ಣಿಸ್ತಾರೆ. ನಿಧಿ, ಔಷಧ ಅನ್ನೋ ಶಬ್ದ, ವೈದ್ಯ ಅನ್ನೋ ಶಬ್ದ ಎರಡೂ ಕೂಡ ವಿಷ್ಣು ಸಹಸ್ರನಾಮದ್ದು. ಭಿಷಕ್ ಅನ್ನುವ ಶಬ್ದವೂ ಕೂಡ ವಿಷ್ಣು ಸಹಸ್ರನಾಮದ್ದು. ಅತುಲ ಅನ್ನೋ ಶಬ್ದ ವಿಷ್ಣು ಸಹಸ್ರನಾಮದ್ದು. ಅತುಲ ಅಂದ್ರೆ ಅಸದೃಶ, ಅಂಥವನು ಇನ್ನೊಬ್ಬ ಇಲ್ಲ ಅಂತ ಅದರ ತಾತ್ಪರ್ಯ. ಎಲ್ಲವೂ ವಿಷ್ಣು ಸಹಸ್ರನಾಮದ್ದು. ಅದರ ಅರ್ಥವನ್ನ ನೋಡಿದ್ವಿ. ಒಬ್ಬ ಅತುಲನಾದ ವೈದ್ಯ ಯದಾ ಅತುಲ ಭಿಷಗಿವ ಔಷಧಂ ಅತುಲಂ ಭಾಗವತಂ ಧರ್ಮಮಾಹ. ಈ ಭಗವಂತ ಅಸದೃಶನಾದ ವೈದ್ಯ ಇವನು. ಅಂಥವನು ಅಸದೃಶವಾದಂಥ ಒಂದು ಔಷಧವನ್ನು ಕೂಡ ಕೊಟ್ಟಿದ್ದಾನೆ. ಅದು ಯಾವುದು ಅಂದರೆ ಇದೇ ಈ ಭಾಗವತ ಧರ್ಮವೇ ಆ ಔಷಧ. ಅದನ್ನ ಈ ಜ್ಞಾನಿಗಳಾದಂಥ ರೋಗಿಗಳು ಕುಡಿದಿದ್ದಾರೆ. ಯಾಕೆಂದ್ರೆ ನಮಗೆ ಸಂಸಾರದ ರೋಗ ಇದೆ ಅಂತನ್ನುವುದು ಅವ್ರಿಗೆ ಗೊತ್ತಿದೆ. ಗೊತ್ತಿರುವುದರಿಂದ ಅದನ್ನು ಅವರು ಪಾನ ಮಾಡಿದ್ದಾರೆ. ಹೀಗೆ ಅವರಿಗೆ ತಮ್ಮ ರೋಗದ ಪರಿಚಯ ಆಯಿತು, ಅವರು ಅದನ್ನ ಸೇವಿಸಿದರು. ನಮಗೆ ರೋಗ ಇದೆ ಅಂತನ್ನುವುದೇ ನಮಗಿನ್ನೂ ಗೊತ್ತಾಗಿಲ್ಲ. ಯಾವ ರೋಗ ಇದು, ಕೈ ಹಿಡಿದು ನೋಡೋ ಧನ್ವಂತರಿಯೇ ಅಂತ ಭಗವಂತನನ್ನ ದಾಸರು ಪ್ರಾರ್ಥಿಸಿರುವುದು ಅದಕ್ಕಾಗಿಯೇ. ನನಗೆ ಶ್ರವಣ ಮನನ ಧ್ಯಾನಗಳಲ್ಲಿ ಆಸಕ್ತಿ ಇಲ್ಲ, ವ್ರತ ನಿಯಮಗಳಲ್ಲಿ ಆಸಕ್ತಿ ಇಲ್ಲ, ನನಗೆ ಬಂದಿರುವ ರೋಗವನ್ನ ನೀನೇ ನಾಡಿ ಹಿಡಿದು ನೋಡಬೇಕು. ಜನರ ಎಲ್ಲ ಸಾತ್ವಿಕರ, ರಾಜಸರ, ತಾಮಸರ ನಾಡಿ ಮಿಡಿತವನ್ನು ಬಲ್ಲ ವೈದ್ಯ ನೀನೇ ಆಗಿದ್ದೆ, ಅದನ್ನು ನೋಡು ಅಂತ ಅವನಲ್ಲೇ ನಾವು ಕೇಳಬೇಕಷ್ಟೆ. ಇದು ಭಾಗವತ ಧರ್ಮದ ಪ್ರಧಾನ ಲಕ್ಷಣ. ಭಗವಂತ ಅದನ್ನು ಹೇಳಿದ ವೈದ್ಯ ಈ ಭವರೋಗಿಗಳಾದಂಥ ಮುನಿಗಳು ಅದನ್ನು ಸೇವಿಸ್ತಾ ಇದ್ದಾರೆ. ನಮಗೆ ರೋಗ ಬಂದಿದೆ ಅನ್ನುವುದೇ ಇನ್ನೂ ಎಚ್ಚರದಲ್ಲಿಲ್ಲ. ಬಂದಿದೆ ಅನ್ನೋದು ಮೊದಲು ಗೊತ್ತಾಗಬೇಕು. ಬಂದಿದೆ ಅಂತ ಗೊತ್ತಾದ್ರೆ ವೈದ್ಯರ ಹತ್ರ ಹೋದೆವು. ಯಾರಿಗೆ ಅದು ಬಂದಿದೆ ಅನ್ನುವುದೇ ಗೊತ್ತಿಲ್ವ ಅವರು ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಪ್ರವೃತ್ತಿಯೂ ಮಾಡೋದಿಲ್ಲ. ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದೆ 241ನೇ ಶ್ಲೋಕ. ವಿಷಮ ಮತಿರ್ನಯತ್ರ ನೃಣಾಂ ತ್ವಮಹಮಿತಿ ಮಮ ತವೇತಿ ಚ ಯೋನ್ಯತ್ರ ವಿಷಮಧಿಯಾ ರಚಿತಃ ಸ ಹಿ ಅವಿಶುದ್ಧಃ ಕ್ಷಯಿಷ್ಣುರಧರ್ಮ ಬಹುಲಃ ಅಂತ ಶ್ಲೋಕ. ಚಿತ್ರಕೇತು ರಾಜನೇ ಹೇಳುವಂಥ ಸ್ತೋತ್ರ. ಮೋಕ್ಷ ಸಾಧನ ಆಗುವಂಥ ಭಾಗವತ ಧರ್ಮ ಯಾವುದದು, ಅದರ ಲಕ್ಷಣ ಏನು ಅಂದ್ರೆ ಅದನ್ನೇ ತಿಳಿಸ್ತಾರೆ. ಯಾವ ಧರ್ಮವನ್ನ ಆಚರಿಸುವಾಗ ಆ ಕರ್ತೃವಿಗೆ ಈ ಫಲ ಎಲ್ಲವೂ ನನಗೆ ಸೇರಬೇಕಾದದ್ದು, ನಾನೇ ಅದನ್ನು ಮಾಡಿದ್ದೀನಿ ಅನ್ನುವ ಭ್ರಮ ಇರಬಾರದು. ನೀನೇ ಕರ್ತ, ಆದ್ರಿಂದ ನಿನಗೆ ಫಲ ಸೇರಬೇಕು, ನನಗೆ ಯಾಕೆ ಈ ಫಲ, ಪಾಪ ಪುಣ್ಯಗಳಿಗೆ ನಾನೇ ಜೀವ, ಯಾಕೆ ನಾನು ಭಾಗಿಯಾಗಬೇಕು ಅನ್ನುವಂಥ ದುರ್ಬುದ್ಧಿಯೂ ಇರಬಾರದು. ಭಗವಂತನೇ ಕರ್ತೃ ನೀನು, ನಾನಿದಕ್ಕೆ ಕರ್ತೃವಲ್ಲ, ಆದರೆ ಫಲ ನನಗೆ, ನಿನಗಲ್ಲ. ನನ್ನೊಳಗಿದ್ದು ಆ ಕ್ರಿಯೆಗಳನ್ನು ಮಾಡಿಸಿದ ಕರ್ತಾನೂ ನೀನು, ಮತ್ತೆ ನನ್ನೊಳಗಿದ್ದು ಆ ಫಲವನ್ನು ನಾನು ಉಣ್ಣುವಂತೆ ಮಾಡಿದ ಭೋಕ್ತಾನೂ ನೀನು. ಇದನ್ನು ಉಣ್ಣಬೇಕಾದ ಅನಿವಾರ್ಯತೆ ನಿನಗಿಲ್ಲ. ಆದ್ರಿಂದ ಅವನನ್ನ ಭೋಕ್ತಾ ಮತ್ತು ಅಭೋಕ್ತಾ ಅಂತ ಎರಡು ರೀತಿಯಿಂದಲೂ ಶಾಸ್ತ್ರದಲ್ಲಿ ಹೇಳ್ತಾರೆ. ಕರ್ತಾನೂ ಹೌದು, ಅಕರ್ತಾನೂ ಹೌದು, ಹಾಗೆ ಭೋಕ್ತಾನೂ ಹೌದು, ಅಭೋಕ್ತಾನೂ ಹೌದು. ನಾವು ಮಾಡಿದ್ದನ್ನೋ ಮಹಾರಾಯ ಅಂತ ಹೇಳುವಂತೆ
ನಮ್ಮ ಕರ್ಮದ ಫಲಗಳನ್ನು ನಾವು ಉಣ್ಲೇಬೇಕಾಗ್ತದೆ. ತಯೋರಣ್ಯ ಪಿಪ್ಪಲಂ ಸ್ವಾದ್ವತ್ತೆ ಅಂತ ಉಪನಿಷತ್ತು ಕೂಡ ಹೇಳುವಂತೆ, ಒಂದು ಪಕ್ಷಿ ನಾವೇನಿದ್ದೇವೆ ನಮ್ಮ ಕರ್ಮದ ಫಲವನ್ನು ನಾವು ಉಣ್ಲೇಬೇಕು. ಅನಿವಾರ್ಯತೆ ಇರುವ ಭೋಕ್ತಾ ನಾವು, ಅವನು ಅನಿವಾರ್ಯತೆ ಉಳ್ಳ ಭೋಕ್ತಾ ಅಲ್ಲ, ಆದರೆ ನಮ್ಮೊಳಗಿದ್ದು ಉಣ್ಣಿಸುವ ಭೋಕ್ತಾ ಅವನು. ಇದು ಸಮಬುದ್ಧಿ. ಸಮಬುದ್ಧಿ ಇದ್ದರೆ ಅದನ್ನೇ ಭಾಗವತ ಧರ್ಮ ಅಂತ ಹೇಳ್ತಾರೆ. ಭಾಗವತ ಧರ್ಮವನ್ನು ಆಚರಿಸಬೇಕಾದಂಥ ಸಮಬುದ್ಧಿ ಇದು ಅತ್ಯಂತ ಅವಶ್ಯಕ. ಅತಯೇವ ಅಕ್ಷಯ ಫಲ ಪಾಪಾಜನಕಶ್ಚ ಭವತಿ. ಇಂಥ ಧರ್ಮವನ್ನು ಆಚರಿಸಿದರೆ ಅದು ನಮಗೆ ಅಕ್ಷಯ ಫಲಕ್ಕೆ ಕಾರಣ ಆಗ್ತದೆ, ಮತ್ತು ನಮ್ಮ ಪಾಪಗಳನ್ನು ಕೂಡ ಪರಿಹರಿಸ್ತದೆ ಅಂತ ಅದರ ಹೆಗ್ಗಳಿಕೆ, ಆ ಭಾಗವತ ಧರ್ಮದ ಹೆಗ್ಗಳಿಕೆ. ಕರ್ತ, ನಮ್ಮಂಥ ಯಾರಾದರೂ ಒಬ್ಬ ಕರ್ತ ಅಹಂಕಾರ ಮಮಕಾರದ ಒಂದು ವಿಷಮ ಬುದ್ಧಿಯಿಂದ ಆ ಕರ್ಮವನ್ನು ಮಾಡಿದ್ದಾದರೆ ಆ ಕರ್ಮ ವ್ಯರ್ಥ ಆಗಿ ಹೋಗ್ತದೆ, ಅಶುದ್ಧ ಆಗ್ತದೆ. ಫಲವನ್ನು ಕೊಟ್ಟಿತು, ಆದರೆ ನಶ್ವರವಾದ ಫಲವನ್ನು ಮಾತ್ರ ಕೊಡ್ತದೆ. ಅನೇಕ ಬಾರಿ ಅನೇಕ ಥರದ ಪಾಪಗಳಿಗೂ ಕೂಡ ಅದು ಸಾಧನ ಆಗುವಂಥ ಸಾಧ್ಯತೆ ಇರ್ತದೆ. ಅದರಿಂದ ನಾನೇ ಕರ್ತ ಅನ್ನುವ ಭ್ರಮ ಇರಬಾರದು. ಭಗವಂತನೇ ಕೊಟ್ಟಿದ್ದಾನೆ, ಅವನೇ ನನ್ನಿಂದ ಈ ಕೆಲಸವನ್ನು ಮಾಡಿಸಿದ್ದಾನೆ ಅನ್ನುವಂಥ ಎಚ್ಚರ ಇರಬೇಕು. ಅದು ಈ 241ನೇ ಶ್ಲೋಕದಲ್ಲಿ ಬಂದಿದೆ. ಇವತ್ತಿಗೆ ಈ ಭಾಗ ಸಮಾಪ್ತವಾಗಿದೆ.